ಬಂಧುಗಳೇ ನಮಸ್ತೆ. ಇಂದು ನಾನು ರತಿ ಮನ್ಮಥನಿಗೂ ಮತ್ತು ಹೋಲಿ ಹಬ್ಬಕ್ಕೂ ಇರುವ ಸಂಬಂಧವನ್ನು ಹೇಳಲು ಹೊರಟಿದ್ದೇನೆ. ರತಿ ಮನ್ಮಥರ ಕಥೆಯು ಕಾಮದೇವನು ಶಿವನ ತಪಸ್ಸನ್ನು ಭಗ್ನಗೊಳಿಸಿ ನಂತರ ಭಸ್ಮವಾಗಿ ರತಿಯ ಪ್ರಾರ್ಥನೆಯಿಂದ ಮರುಜೀವ ಪಡೆದ ಪೌರಾಣಿಕ ಪ್ರೇಮ ಕಥೆಯಾಗಿದೆ. ತಾರಕಾಸುರನ ಸಂಹಾರಕ್ಕಾಗಿ ಶಿವ ಪಾರ್ವತಿಯರ ಪುತ್ರನ ಜನನ ಅಗತ್ಯವಿತ್ತು. ಆದರೆ ಶಿವನು ತಪಸ್ಸಿನಲ್ಲಿದ್ದನು. ಶಿವನನ್ನು ತಪಸ್ಸಿನಿಂದ ಎಬ್ಬಿಸಲು ಇಂದ್ರನು ಮನ್ಮಥನಿಗೆ ಸೂಚಿಸುತ್ತಾನೆ. ಆಗ ಮನ್ಮಥನು ಹೆದರಿ ಶಿವನು ತಪಸ್ಸು ಮಾಡುತ್ತಿದ್ದ ಜಾಗಕ್ಕೆ ತನ್ನ ಪತ್ನಿಯ ಸಹಿತ ಅಂದರೆ ರತಿ ಮತ್ತು ಮನ್ಮಥರು ಬರುತ್ತಾರೆ. ವಸಂತ ಋತುವಿನೊಂದಿಗೆ ಶಿವನ ಬಳಿಗೆ ಹೋಗಿ ಶಿವನ ಮೇಲೆ ಕಾಮಬಾಣ ಅಂದರೆ ಹೂವಿನ ಬಾಣ ಬಿಡುತ್ತಾನೆ. ಇದರಿಂದ ತಪಸ್ಸು ಭಗ್ನಗೊಂಡ ಶಿವನು ಕೋಪಗೊಂಡು ಮೂರನೇ ಕಣ್ಣು ತೆರೆದು ಮನ್ಮಥನನ್ನು ಅದೇ ಕ್ಷಣ ಭಸ್ಮ ಮಾಡುತ್ತಾನೆ. ಪತಿಯನ್ನು ಕಳೆದುಕೊಂಡ ರತಿಯು ಅತ್ಯಂತ ದುಃಖಿತಳಾಗಿ ಶಿವನನ್ನು ಪ್ರಾರ್ಥಿಸುತ್ತಾಳೆ. ಶಿವನು ಪಾರ್ವತಿಯ ಕೋರಿಕೆಯ ಮೇರೆಗೆ ರತಿಯ ಭಕ್ತಿಯನ್ನು ಮೆಚ್ಚಿ ಮನ್ಮಥನು ಶರೀರವಿಲ್ಲದೆಯೇ ಅನಂಗ ಲೋಕದಲ್ಲಿ ಪ್ರೀತಿಯನ್ನು ಮೂಡಿಸುವ ಶಕ್ತಿಯನ್ನು ನೀಡುತ್ತಾನೆ. ಪಾರ್ವತಿಯು ರತಿಗೆ ಸಹಾಯ ಮಾಡುವಂತೆ ಶಿವನಲ್ಲಿ ಕೋರಿಕೆ ಇಡುತ್ತಾಳೆ. ನಂತರ ಶಿವನು ಮನ್ಮಥನನ್ನು ಪ್ರಾಣಭಿಕ್ಷೆ ಕೊಡುತ್ತಾನೆ. ಮನ್ಮಥನಿಗೆ ದ್ವಾಪರ ಯುಗದಲ್ಲಿ ಕೃಷ್ಣ ಮತ್ತು ರುಕ್ಮಿಣಿಯ ಪುತ್ರನಾಗಿ ಅಂದರೆ ಪ್ರದ್ಯುಮ್ನಾಗಿ ಮನ್ಮಥನು ಮರುಜನ್ಮ ಪಡೆದು ರತಿಯನ್ನು ಸೇರುತ್ತಾನೆ. ಈ ಕಥೆಯು ಭಾರತೀಯ ಸಂಸ್ಕೃತಿಯಲ್ಲಿ ಕಾಮ ಮತ್ತು ಪ್ರೀತಿಯ ಶಿವಶಕ್ತಿಯರ ಸಮ್ಮಿಲನಕ್ಕೆ ಹೇಗೆ ಕಾರಣವಾಯಿತು ಎಂಬುದನ್ನು ಸೂಚಿಸುತ್ತದೆ. ಮತ್ತು ಕೃಷ್ಣ ರುಕ್ಮಿಣಿಯರು ಅವರಿಗೆ ಆಶೀರ್ವಾದ ನೀಡುತ್ತಾರೆ ಮತ್ತು ಪ್ರದ್ಯುಮ್ನನು ಶಿವ ಪಾರ್ವತಿಯರಲ್ಲಿಯೂ ಸಹ ಆಶೀರ್ವಾದವನ್ನು ಪಡೆಯುತ್ತಾನೆ. ಇದು ಹೋಲಿಗೂ ರತಿ ಮನ್ಮಥರಿಗೂ ಇರುವ ಹೋಲಿ ಹಬ್ಬ ಬಣ್ಣಗಳ ಹಬ್ಬ. ಇದನ್ನು ಸಾಂಕೇತಿಕವಾಗಿ ಆಚರಿಸುತ್ತಾರೆ. ಇದು ಬಣ್ಣಗಳ ಮೂಲಕ ಭೇದ ಭಾವ ಮರೆತು ಪರಸ್ಪರ ಸ್ನೇಹದಿಂದ ಬಣ್ಣ ಹಚ್ಚಿಕೊಳ್ಳುವ ವಸಂತ ಋತುವಿನ ಆಗಮನವನ್ನು ಸ್ವಾಗತಿಸುತ್ತದೆ. ಮತ್ತು ಕೃಷ್ಣನು ರಾಧೆಗೆ ಬಣ್ಣ ಹಚ್ಚಿದ ನೆನಪಿಗಾಗಿ ಬಣ್ಣಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸುವ ಆಚರಣೆಯೂ ಸಹ ಇದಾಗಿದೆ. ದೇವಾನುದೇವತೆಗಳು ಸಹ ಈ ಬಣ್ಣವನ್ನು ಹಚ್ಚಿ ಆನಂದಿಸುತ್ತಾರೆ ಎಂಬುದು ಪುರಾಣದಲ್ಲಿ ಹೇಳಲಾಗುತ್ತದೆ. ಶಿವ ಪಾರ್ವತಿಯರು ಸಹ ಈ ಹೋಲಿ ಹಬ್ಬವನ್ನು ತುಂಬ ಸಂತೋಷದಿಂದ ಆಚರಿಸುತ್ತಾರೆ. ಮತ್ತು ಬ್ರಹ್ಮ ಸರಸ್ವತಿಯರು ಸಹ ಇಂದು ತಮ್ಮ ಮನೋ ಉಲ್ಲಾಸದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ವಿಷ್ಣು ಲಕ್ಷ್ಮಿಯೂ ಸಹ ವೈಕುಂಠದಲ್ಲಿ ಇದರ ಆಚರಣೆಯನ್ನು ಮಾಡುತ್ತಾರೆ ಎಂಬ ಪ್ರತೀತಿ ಇದೆ. ಇದು ತುಂಬ ಹಿಂದಿನ ಕಾಲದಿಂದಲೂ ರಾಮ, ಹನುಮಂತ, ರಾಮನ ಪರಿವಾರದವರು ಸಹ ಆಚರಿಸಿಕೊಂಡು ಬಂದಿರುವ ಹಬ್ಬ. ಇಂದು ಸಹ ಜನರು ಇದನ್ನು ಆಚರಿಸುತ್ತಾರೆ. ನಮ್ಮ ಗಣಪತಿಯು ಸಹ ಇದನ್ನು ಆಚರಿಸುತ್ತಿದ್ದಾರೆ. ನಿಮಗೆಲ್ಲ ಈ ಹಬ್ಬದ ವಿಶೇಷತೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.